ಯಾಕೆ ಇಷ್ಟೊಂದು ಫೈಲ್ಸ್ ಎತ್ಕೊಂಡು ಹೋಗ್ತಾ ಇದಾರೆ? ಏನ್ ನಡೀತಿದೆ? ಕಾವೇರಿ ಏನೋ ದೊಡ್ಡದಾಗಿ ಮಾಡಕ್ ಹೊರಟಿದ್ದಾಳೆ. ಮಲ್ಲಿಕಾ ಮೇಡಮ್ ಅನುಮಾನ ಪಟ್ಟಾಗೆ ಏನೋ ನಡೀತಿದೆ. ಆದ್ರೆ ಹೇಗ್ ತಿಳ್ಕೊಳ್ಳೋದು? ಮೇಡಮ್, ಈ ಫೈಲ್ ನೋಡಿ. ಲಂಡನ್ಗಷ್ಟೇ ಅಲ್ಲ, ಯುರೋಪ್ ಮತ್ತೆ ಎಷ್ಟೋ ಕಂಟ್ರಿಗಳಿಗೆ ಬಿಫೋರ್ ಕೋವಿಡ್ ನಾವು ಕಾಫಿ ಸಪ್ಲೈ ಮಾಡಿದ್ದೀವಿ. ಮೇಡಮ್, ಇದನ್ನ ನೋಡಿ. ರಷ್ಯಾ, ಜರ್ಮನಿ, ಫ್ರಾನ್ಸ್ ಎಲ್ಲ ಕಂಟ್ರಿಗಳಿಗೂ ನಮ್ಮ ಕಾಫಿ ಬೀನ್ಸ್ ಸಪ್ಲೈ ಆಗಿದೆ. ಎಕ್ಸ್ಕ್ಯೂಸ್ ಮೀ, ಬನ್ನಿ. ಮೇಡಮ್, ನೆನ್ನೆ ನೀವು ಹೇಳಿದ ಡಿಸೈನ್ ಫೈಲ್ಸ್ ಎಲ್ಲ ರೆಡಿ ಆಗಿದೆ, ಒಂದ್ಸಲ ಚೆಕ್ ಮಾಡ್ತೀರಾ? ಇಲ್ಲ, ಇವಾಗ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಆಮೇಲೆ ಚೆಕ್ ಮಾಡ್ತೀನಿ. ಮೇಡಮ್, ಒಂದು 5 ನಿಮಿಷ ಕರೆಕ್ಷನ್ಸ್ ಹೇಳಿಬಿಟ್ರೆ ನಾನು ಕರೆಕ್ಷನ್ ಮಾಡಿಟ್ಟಿರ್ತೀನಿ. ಮೇಡಮ್, ಹೇಳ್ತಾ ಇದ್ದೀನಿ ತಾನೆ, ನನಗೆ ಇಂಪಾರ್ಟೆಂಟ್ ಫೈಲ್ನ ಚೆಕ್ ಮಾಡೋದಿದೆ, ನನಗಿವಾಗ ಆಗಲ್ಲ, ನೀವು ಹೊರಡಿ. ಸರಿ ಮೇಡಮ್, ಆಯ್ತು. ಮೇಡಮ್, ಈ ಮ್ಯಾನೇಜರು ಕಾವೇರಿ ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ಮಲ್ಲಿಕಾ ಮೇಡಮ್ ಹೇಳಿದ್ದು 100% ಕರೆಕ್ಟ್ ಆಗಿದೆ. ಹೇಗಾದ್ರೂ ಮಾಡಿ ತಿಳ್ಕೋಬೇಕು. ತಿಳ್ಕೊಂಡಿಲ್ಲ ಅಂದ್ರೆ ನನಗೆ ಲಾಸ್ ಆಗುತ್ತೆ. ಹೇಗಾದ್ರೂ ಸರಿ, ವಿಷಯ ತಿಳ್ಕೊಳ್ಳೇಬೇಕು. ಇದನ್ನ ನೋಡ್ತಾ ಇದ್ರೆ ಎಲ್ಲಾದ್ರಲ್ಲೂ ನನಗೊಂದು ಕಾಮನ್ ಫ್ಯಾಕ್ಟರ್ ಕಂಡು ಬರ್ತಾ ಇದೆ. ನೀವದನ್ನ ಗಮನಿಸಿದ್ರಾ? ನಮ್ಮ ಕಾಫಿ ಪೌಡರ್ನ ಬೈ ಮಾಡೋ ಯುರೋಪ್ನ ಎಲ್ಲ ಕಂಟ್ರಿಗಳಿಗೆ ಸಪ್ಲೈ ಮಾಡ್ತಿರೋ ಕೊಲಾಬ್ರೇಷನ್ ಕಂಪ್ನಿ ಒಂದೇ, ಅದೇ ಕೆನ್ಕೋ ಕಂಪನಿ. ಆ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಈ ಫೈಲಲ್ಲಿದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮತ್ತೆ ಬಿಸ್ನೆಸ್ನ ಶುರು ಮಾಡ್ಬೋದು. ಹೌದು ಮೇಡಮ್. ಸರಿ, ಇದೇ ರೀತಿ ಇನ್ನೂ ಯಾವುದಾದ್ರೂ ಫೈಲ್ಸ್ ಇದ್ರೆ ತಗೊಂಡು ಬನ್ನಿ. ಆಮೇಲೆ ಆಫೀಸಿಗೆ ಎಲ್ಲರೂ ಬಂದಮೇಲೆ ನನಗೊಂದ್ಸಲ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಮೇಡಮ್, ಆ ಕಂಪ್ನಿಯವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಲಾ ಮೇಡಮ್? ಬೇಡ, ಆ ಕೆಲಸನ ನಾನೇ ಮಾಡ್ತೀನಿ. ಓಕೆ ಮೇಡಮ್.